ಹಾಯ್ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಎಗ್ಲೆಸ್ ಚಾಕೋ ಚಿಪ್ ಕುಕಿ. ನೋಡ್ತಿದ್ರೇನೆ ಫುಲ್ ತಿನ್ಬೇಕು ಅನಿಸ್ತಿದೆ. ಇದು ನೀವು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿಟ್ಕೊಂಡ್ರೆ ಒಂದು 10 ಮಿನಿಟ್ಸ್ ಅಲ್ಲಿ ಪಟ್ ಅಂತ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ಬಿಡ್ಬೋದು. ಬನ್ನಿ ಈ ರೆಸಿಪಿನ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ನಾವು 230 ಗ್ರಾಮ್ ಆಫ್ ಮೈದಾ ಫ್ಲೋರ್ ತಗೊಂಡಿದೀವಿ. ಹಾಗೆ 50 ಗ್ರಾಮ್ ಆಫ್ ಕರ್ಡ್, 180 ಗ್ರಾಮ್ ಆಫ್ ಶುಗರ್ನ ನಾವು ಪೌಡರ್ ಮಾಡಿ ಪೌಡರ್ಡ್ ಶುಗರ್ ತಗೊಂಡಿದೀವಿ. ಹಾಗೆ 180 ಗ್ರಾಮ್ ಆಫ್ ಬಟರ್ ತಗೊಂಡಿದೀವಿ. 3 ಟೈಪ್ಸ್ ಆಫ್ ಚಾಕೋ ಚಿಪ್ಸ್ ತಗೊಂಡಿದೀವಿ. ನಿಮ್ಮ ಹತ್ರ ಯಾವ್ದಿದೆಯೋ ಯೂಸ್ ಮಾಡ್ಕೊಳ್ಳಿ. ನಮಗೆ ಪೈನಾಪಲ್ ಫ್ಲೇವರ್ ಇಷ್ಟ ಇರೋದ್ರಿಂದ ನಾವು ಪೈನಾಪಲ್ ಎಸೆನ್ಸ್ ತಗೊಂಡಿದೀವಿ. ನಿಮ್ಮ ಹತ್ರ ವೆನಿಲಾ ಆರ್ ಬೇರೆ ಯಾವ್ದಾದ್ರು ಫ್ಲೇವರ್ ಇದ್ರೆ ತಗೊಳ್ಳಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಫ್ ಚಾಕೋ ಪೌಡರ್ ತಗೊಂಡಿದೀವಿ. ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. ನಾವು ಕುಕ್ಕಿಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ತಗೊಂಡಿದೀವಿ. ಈಗ ಆ ಬೌಲಿಗೆ ನಾವು ತಗೊಂಡಿರೋ ಬಟರ್ನ ಹಾಕೊಳ್ಳೋಣ. ಈಗ ನಾವು ಕರ್ಡ್ ಹಾಕೊಳ್ಳೋಣ. ಬಟರ್ನ ನೀವು ರೂಮ್ ಟೆಂಪರೇಚರ್ ಅಲ್ಲಿ ತಗೊಳ್ಳಿ, ಆಗ್ಲೇ ನಿಮ್ಗೆ ವಿಸ್ಕ್ ಮಾಡೋದಕ್ಕೆ ಈಸಿ ಆಗೋದು. ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳಿ. ಬಟರ್ ಜೊತೆ ಕರ್ಡ್ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ನಾವು ತಗೊಂಡಿರುವಂತಹ ಶುಗರ್ ಪೌಡರ್ನ ಆಡ್ ಮಾಡ್ಕೊಳ್ಳೋಣ. ತುಂಬಾ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡ್ಬಿಡ್ಬೋದು. ನೀವು ಅಂಗಡಿಲೆಲ್ಲ ಬಟರ್ ಬಿಸ್ಕೆಟ್ ತಿಂತೀರಾ ಅಲ್ವಾ, ಅದೇ ತರ ಇರುತ್ತೆ. ನಾವು ಕೋಕೋ ಪೌಡರ್ ಹಾಕೋದ್ರಿಂದ ಇನ್ನೂ ಟೇಸ್ಟ್ ಆಗಿರುತ್ತೆ. ನೋಡಿ, ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ಳಿ. ಈಗ ನಾವು ತಗೊಂಡಿರೋ ಮೈದಾ ಹಿಟ್ಟನ್ನ ಜಲ್ಲಡ್ಸ್ಕೊಂಡು ಹಾಕೊಳ್ಳೋಣ. ಈ ತರ ಯಾವುದೇ ಲಂಪ್ಸ್ ಇಲ್ದಿರೋ ತರ ನೀವು ಮೈದಾ ಹಿಟ್ಟು ಹಾಕೊಳ್ಳಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಹಿಟ್ಟು ಹಾಕಿದ್ಮೇಲೆ ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೈದಾ ಹಿಟ್ಟನ್ನ. ಈ ತರನು ಒಂದ್ಸಲ ಬಿಸ್ಕೆಟ್ನ ಟ್ರೈ ಮಾಡಿ ನೋಡಿ. ಹೊರಗಡೆ ತರೋ ಬಿಸ್ಕೆಟ್ಸ್ ಅಲ್ಲೆಲ್ಲ ಜಾಸ್ತಿ ಪಾಮ್ ಆಯಿಲ್ ಇಂದ ಯೂಸ್ ಮಾಡಿರ್ತಾರೆ. ನೀವು ಇದೇ ತರ ಮನೇಲಿ ಮಾಡ್ಕೊಳ್ಳೋದ್ರಿಂದ ಹೆಲ್ದಿ ಕೂಡ, ಮಕ್ಕಳಿಗೂ ಕೂಡ ನೀವು ಧಾರಾಳವಾಗಿ ಕೊಡ್ಬೋದು. ಯಾವುದೇ ತರ ಚಿಂತೆ ಮಾಡೋ ತರ ಇರಲ್ಲ. ನೋಡಿ, ಈಗ ಮೈದಾ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀವಿ. ನಾವು ಸ್ವಲ್ಪ ವೆನಿಲಾ ಹಾಗೆ ಸ್ವಲ್ಪ ಚಾಕ್ಲೇಟ್ ಮಾಡೋಣ ಅಂದ್ಬಿಟ್ಟು ಅರ್ಧ ನಾವು ಬ್ಯಾಟರ್ನ ಡಿವೈಡ್ ಮಾಡ್ಕೋತಾ ಇದೀವಿ. ಇನ್ನ ಅರ್ಧಕ್ಕೆ ನಾವು ಕೋಕೋ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೋತೀವಿ. ನೋಡಿ, ಇದಕ್ಕೆ ಕೋಕೋ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಚಾಕ್ಲೇಟ್ ಬಿಸ್ಕೆಟ್ ತರ ಇರುತ್ತೆ. ನೋಡಿ, ಚಾಕ್ಲೇಟ್ ಕುಕ್ಕಿಗೆ ಡೋ ರೆಡಿ ಆಗಿದೆ. ಈಗ ಇದಕ್ಕೇನು ಎಸೆನ್ಸ್ ಬೇಕಾಗಲ್ಲ. ನಾವು ಪೈನಾಪಲ್ ಎಸೆನ್ಸ್ ನಾವು ಈ ಡೋಗೆ ಹಾಕೋತಿದೀವಿ. ನಿಮ್ಮ ಹತ್ರ ವೆನಿಲಾ ಇದ್ರೆ ವೆನಿಲಾ ಕೂಡ ಹಾಕೋಬಹುದು. ನಮಗೆ ಪೈನಾಪಲ್ ಫ್ಲೇವರ್ ಇಷ್ಟ ಅಂತ ಹಾಕೋತಿದೀವಿ. ಸ್ಮೆಲ್ ಅಂತೂ ಗಮ್ ಅಂತ ಇರುತ್ತೆ ನೀವು ಎಸೆನ್ಸ್ ಹಾಕಿದಾಗ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ನೀವು ಬಿಸ್ಕೆಟ್ ಮಾಡುವಾಗ. ಈಗ ಈ ಬ್ಯಾಟರ್ಗೆ ನಾವು ಸ್ವಲ್ಪ ಚಾಕೋ ಚಿಪ್ಸ್ನ ಆಡ್ ಮಾಡ್ಕೊಳ್ಳೋಣ. ನಾವು ಡಾರ್ಕ್ ಮತ್ತೆ ವೈಟ್ ಚಾಕ್ಲೇಟ್ ಎರಡು ಮಿಕ್ಸ್ ಆಗಿರುವಂತ ಚಾಕೋ ಚಿಪ್ನ ಆಡ್ ಮಾಡ್ತಿದ್ದೀವಿ. ನಿಮ್ಮ ಹತ್ರ ಯಾವ್ದಿದೆಯೋ ಆಡ್ ಮಾಡ್ಕೋಬಹುದು. ಒಂದು ಲೈಟ್ ಮಿಕ್ಸ್ ಕೊಟ್ರೆ ಸಾಕು, ನಮಗೆ ಕುಕ್ಕಿದು ಡೋ ರೆಡಿ ಆಗುತ್ತೆ. ನಾನೀಗಾಗಲೇ ಓವನ್ನ 180 ಡಿಗ್ರಿಲಿ ಪ್ರೀ ಹೀಟ್ಗೆ ಇಟ್ಟಿದ್ದೀನಿ.
ಇದನ್ನ ನೀವು ಓವನಲ್ಲೇ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಹತ್ರ ಕುಕ್ಕರ್ ಇದ್ರೆ ಅದರಲ್ಲೂ ಕೂಡ ನೀವು ಸ್ಟ್ಯಾಂಡ್ ಇಟ್ಕೊಂಡು ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ಬೋದು. ಈಗ ಒಂದು ಬೇಕಿಂಗ್ ಟ್ರೇಗೆ ನಾವು ಬಿಸ್ಕೆಟ್ ಕೈಂಡ್ ಮಾಡ್ಕೊಳ್ಳೋಣ. ನಾವು ಈ ತರ ಡೋನ ಸ್ಕ್ವೇರ್ ಶೇಪ್ ಆಗಿ ರೆಡಿ ಮಾಡ್ಕೊಂಡಿದೀವಿ. ಈಗ ನಾವು ಹೈಡ್ ಅಂಡ್ ಸೀಕ್ ಬಿಸ್ಕೆಟ್ ಬರುತ್ತಲ್ಲ ಆ ತರ ಮಾಡೋಣ ಅಂದ್ಬಿಟ್ಟು ಈ ತರ ಶೇಪ್ ಕೊಡ್ತಾ ಇದೀವಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಮಾಡ್ಕೋಬಹುದು. ನೀವು ಜಸ್ಟ್ ರೋಲ್ ಮಾಡಿ ಕುಕ್ಕಿ ತರನು ಮಾಡ್ಕೊಂಡು ತಿನ್ಬೋದು. ನಾವು ಈ ವೇಸ್ ಇದೆ ಅಂತ ಹೇಳ್ತಿದ್ದೀವಿ. ನೋಡಿ ನಾವು ಈ ತರ ಚಾಕು ಇಟ್ಕೊಂಡು ಈ ತರ ಶೇಪ್ ಕೊಡ್ತಿದ್ದೀವಿ. ಈಗ ನಾವು ಬಾಕ್ಸ್ ಶೇಪ್ ಕಟ್ ಮಾಡ್ಕೋತಿದ್ದೀವಿ. ನಿಮ್ಗೆ ಯಾವ ಶೇಪ್ ಬೇಕೋ ಕಟ್ ಮಾಡ್ಕೋಬಹುದು. ಇಷ್ಟು ಥಿಕ್ನೆಸ್ ಇರಬೇಕು. ತುಂಬಾ ತಿನ್ನಾಗೂ ಮಾಡಬೇಡಿ, ಹಾಗೆ ತುಂಬಾ ತಿಕ್ಕಾಗೂ ಮಾಡಬೇಡಿ. ನೋಡಿ ಇಷ್ಟು ಥಿಕ್ನೆಸ್ ಬಂದ್ರೆ ಸಾಕು. ಈ ತರ ನೀಟಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜು ಬಿಸ್ಕೆಟ್ನ ಕಟ್ ಮಾಡ್ಕೊಳ್ಳಿ. ನೋಡಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ? ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗತ್ತೆ. ಇದು ಮನೇಲಿ ಮಾಡಿರೋದು ಅಂತಾನೆ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀಟಾಗಿ ನೀವು ಶೇಪ್ ಕೊಟ್ಕೋಬಹುದು ಅಂತ. ಈಗ ಇದನ್ನೆಲ್ಲ ನಾವು ಬೇಕಿಂಗ್ ಟ್ರೇಗೆ ಶಿಫ್ಟ್ ಮಾಡೋಣ. ಬೇಕಿಂಗ್ ಟ್ರೇಗೆ ಶಿಫ್ಟ್ ಮಾಡಿದೀವಿ. ಆದಷ್ಟು ದೂರ ದೂರ ಇಟ್ಕೊಳ್ಳಿ, ಬಿಕಾಸ್ ಇದು ಬೆಂದ ಮೇಲೆ ಒಂದ್ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಸ್ಪೇಸ್ ಕೊಟ್ಟು ನೀವು ಇಟ್ಕೊಳ್ಳಿ. ಈಗ ನಾವು ಚಾಕೋ ಚಿಪ್ ಇಂದ ಗಾರ್ನಿಶ್ ಮಾಡ್ತಿದೀವಿ. ಟಾಪಿಂಗ್ಸ್ ಆಗಿ ನಾವು ಚಾಕೋ ಚಿಪ್ ನ ತಗೊಂಡಿದೀವಿ. ನೋಡಿ ಈಗ ನಾವು ಪೈನಾಪಲ್ ಡೋ ಪ್ರಿಪೇರ್ ಮಾಡಿದ್ದೇವಲ್ಲ, ಅದನ್ನ ನಾವು ಈ ತರ ರೋಲ್ ಮಾಡಿ ಕುಕ್ಕಿ ಟೈಪ್ ಮಾಡಿ ಇಟ್ಕೋತಿದೀವಿ. ಚಾಕೋನ ನಾವು ಹೈಡ್ ಅಂಡ್ ಸೀಕ್ ತರ ಮಾಡಿದ್ವಿ. ಇದನ್ನ ನಾವು ರೌಂಡ್ ಶೇಪ್ ಕೊಟ್ಟಿದೀವಿ. ನಿಮ್ಗೆ ಯಾವ ತರ ಬೇಕೋ ಆ ಶೇಪ್ ಕೊಟ್ಕೋಬಹುದು. ನಿಮ್ಗೆ ಯಾವ ತರ ತಿನ್ಬೇಕು ಅನ್ಸುತ್ತೋ ಅದ್ ಶೇಪ್ ಕೊಟ್ಕೊಳ್ಳಿ. ನೋಡಿ ನಾವ್ ಈ ತರ ಶೇಪ್ ಆಗಿ ನಾವು ಮಾಡ್ಕೊಂಡಿದೀವಿ. ಮಕ್ಳಿಗೆಲ್ಲ ಕೊಟ್ರೆ ಅಟ್ರಾಕ್ಟಿವ್ ಆಗಿ ಇರ್ಬೇಕು ಅಂದ್ಬಿಟ್ಟು ನಾವ್ ಈ ತರ ಮಾಡ್ಕೊಂಡಿದೀವಿ. ನಿಮ್ ಸಿಂಪಲ್ ಆಗಿ ರೌಂಡ್ ಮಾಡಿ ಕೂಡ ಇಟ್ಕೋಬಹುದು. ಇದನ್ನ ನಾವು ಮತ್ತೆ ಬೇಕ್ ಮಾಡ್ಕೊಳ್ಳೋಣ. ನೋಡಿ ಈಗ ನಾವು ಎಲ್ಲ ಬಿಸ್ಕೆಟ್ಸ್ಗೂ ಚಾಕೋ ಚಿಪ್ ಇಂದ ಡೆಕೋರೇಟ್ ಮಾಡಿದೀವಿ. ಈಗ ನಾವು ಇದನ್ನ ಓವನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನೋಡಿ ನಾವು ಈ ಓವನ್ ಆಲ್ರೆಡಿ 180 ಡಿಗ್ರಿಲಿ ಪ್ರೀ ಹೀಟ್ ಮಾಡಿಟ್ಟಿದೀವಿ. ನಿಮ್ಮ ಓವನ್ ಟೆಂಪರೇಚರ್ ತಕ್ಕದಂಗೆ ನೀವು 15 ಮಿನಿಟ್ಸ್ ವರೆಗೂ ಬೇಕ್ ಮಾಡ್ಕೋಬಹುದು. 10 to 15 ಮಿನಿಟ್ಸ್ ನಿಮ್ಮ ಓವನ್ ಟೆಂಪರೇಚರ್ ನೋಡ್ಕೊಂಡು ಬೇಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ ಎಗ್ಲೆಸ್ ಚಾಕೋ ಚಿಪ್ ಕುಕ್ಕಿ ಹೇಗ್ ರೆಡಿ ಆಗಿದೆ ಅಂತ ನೋಡ್ತಿದ್ರೇನೆ ಫುಲ್ ತಿನ್ಬೇಕು ಅನಿಸ್ತಿದೆ. ಸಖತ್ ಕ್ರಿಸ್ಪಿಯಾಗಿ ಎಲ್ಲ ಸ್ವೀಟ್ ಶುಗರ್ ಇಂದ ಎಲ್ಲ ಪರ್ಫೆಕ್ಟ್ ಆಗಿ ಬಂದಿದೆ. ನೋಡಿ ನಾವು 15-20 ಮಿನಿಟ್ಸ್ ಓವನ್ ಅಲ್ಲಿ ಇಟ್ಟಿದೀವಿ. ಎಷ್ಟು ಕ್ರಿಸ್ಪಿ ಸೌಂಡ್ ಬರ್ತಿದೆ ನೋಡಿ. ನೋಡಿ ಮುರಿದ್ರೆ ಸೇಮ್ ಬಿಸ್ಕೆಟ್ ನೀವು ಅಂಗಡಿಲಿ ತರೋದಕ್ಕಿಂತ ತುಂಬಾನೇ ಟೇಸ್ಟಿಯಾಗಿರುತ್ತೆ. ತುಂಬಾ ಸಾಫ್ಟ್ ಆಗಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ನೀವು ಮುಟ್ಟಿದ್ರೇನೆ ಇದೇ ರೀತಿ ನೀವು ಟ್ರೈ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ತರ ನೀವು ಒಂದ್ಸಲ ತಿನ್ಬಿಟ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಇದೇ ರೀತಿ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.